ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದು ಸೋಮವಾರದ್ದು ಮತ್ತು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ತುಂಬಾ ಈಸಿಯಾಗಿ ಈಸಿ ರೆಸಿಪೀಸನ್ನು ತೋರಿಸಿದ್ದೀನಿ. ಹಾಗೆ ನಾನು ಸ್ವಲ್ಪ ಆಚೆ ಹೋಗಿದ್ದೆ, ಅದನ್ನು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಅವರ್ ವೀಡಿಯೋ. ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಸೋಮವಾರದ ಬೆಳಗ್ಗೆ 8 ಗಂಟೆಯಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ನಾನು ಭಾನುವಾರ ಸ್ವಲ್ಪ ಬಟ್ಟೆ ಐರನ್ ಮಾಡಿರಲಿಲ್ಲ, ಅಂದರೆ ಸ್ವಲ್ಪ ಆಚೆ ಹೋಗಿದ್ದೆ, ಪಾರ್ಟಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲಿ. ಹಾಗಾಗಿ ಬಟ್ಟೆ ಐರನ್ ಮಾಡೋಕ್ಕಾಗಿರಲಿಲ್ಲ. ಹಂಗಾಗ್ಬಿಟ್ಟು ಬಂಡುಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಟ್ಟು ಅವ್ನ ಬಟ್ಟೆ ಅವನೇ ಐರನ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಾನೆ. ಆ್ಯಕ್ಚುಲಿ ಆವಾಗವಾಗ ಅವನಿಗೆ ಖುಷಿಯಿಂದ ಐರನ್ ಮಾಡ್ಕೊಂಡು ಹಾಕ್ಕೊಂಡು ಹೋಗ್ತಾನೆ. ಇವತ್ತು ಮಾತ್ರ ಕೋಪ ಮಾಡಿಕೊಂಡು ಬೇಜಾರಾಗಿ ಬಟ್ಟೆ ಐರನ್ ಮಾಡಿಕೊಂಡು ಹಾಕ್ಕೊಂಡು ಹೋಗ್ಬಿಟ್ಟ. ಇನ್ನು ಬೆಳಗ್ಗೆ ತಿಂಡಿನೂ ತಿನ್ಕೊಂಡು ಹೋಗಿರ್ಲಿಲ್ವಲ್ಲ, ಹಂಗಾಗಿ ಲಂಚ್ ಎತ್ಕೊಂಡು ಹೋಗಿ ನಾನು ಸ್ಕೂಲ್ ಹತ್ರ ಕೊಟ್ಬಿಟ್ಟು ಬಂದು ಹಂಗೆ ಮನೆಗೆ ಬಟ್ಟೆ ಎಲ್ಲ ಐರನ್ ಮಾಡೋಣ ಅಂತ ತೊಗೊತಾಯಿದ್ದೆ. ಅಷ್ಟರಲ್ಲಿ ಒಂದು ಕೊರಿಯರ್ ಬಂತು. ಈ ಸ್ವಲ್ಪ ಒಂದೆರಡು ವರ್ಷದಿಂದ ವಾಚನ್ನು ಯೂಸ್ ಮಾಡ್ತಾಯಿದ್ದೆ ಮನೆಯಲ್ಲಿ, ಗಡಿಯಾರ. ಅದು ಹೋಗ್ಬಿಟ್ಟಿತ್ತು, ಯಾಕೋ ಶೆಲ್ ಹಾಕಿದ್ರು ಕೆಲಸ ಮಾಡ್ತಾಯಿರಲಿಲ್ಲ. ಹಾಗಾಗಿ ನಾನು ವಾಚನ್ನು ಆರ್ಡ್ರ್ ಮಾಡಿದ್ದೆ. ಇದು ತುಂಬ ಕಮ್ಮಿನೇ ಪ್ರೈಸು ಕೂಡ, ಆದರೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು. ಈ ಥರ ಎಲ್ಲ ಬಂದಿತ್ತು, ನೀವು ನೋಡ್ತಾ ಇರ್ಬೋದು. ಇದನ್ನು ಕೂಡ ಗಮ್ಮು ಎಲ್ಲ ಅವರೇ ಕೊಟ್ಟಿದ್ದರು, ಡಬಲ್ ಸ್ಟಿಕ್ ಗಮ್ಮು. ಇದನ್ನೆಲ್ಲ ಹಾಕಿ ಗೋಡೆಗೆಲ್ಲ ಅಂಟಿಸಿದೆ. ತುಂಬಾ ಚೆನ್ನಾಗಿ ಕಾಣಿಸ್ತು. ಇನ್ನು ನನಗೂ ಇಷ್ಟ ಆಯಿತು. ಇನ್ನು ಇಷ್ಟ ಆಗಿದ ನಂತರ ಇದು ಸೋಮವಾರ ಆಗಿತ್ತಲ್ಲ, ಸೋಮವಾರ ನಾನು ಸ್ವಲ್ಪ ಉಪವಾಸ ಇದ್ದೆ. ಇನ್ನು ಅದಕ್ಕೆ ಸ್ವಲ್ಪ ಏನಾದರೂ ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರೂಟ್ಸ್ ಹುಡುಕ್ತಾಯಿದ್ರೆ ಅವಕಾಡೋ ಫ್ರೂಟ್ ಇತ್ತು. ಇದು ಮರೆತೇ ಹೋಗ್ಬಿಟ್ಟಿದ್ದೆ. ಇನ್ನು ಅದನ್ನ ತೊಗೊಂಡು ಸ್ವಲ್ಪ ಕಟ್ ಮಾಡಿಬಿಟ್ಟು ಮೇಲೆಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಇದನ್ನ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನೋಡಿ, ಜಾಸ್ತಿ ಒಂದು ವಾರ ಆಗಿತ್ತು ತಂದು, ಜಾಸ್ತಿ ಕಾಯಿ ಇತ್ತಲ್ಲ, ಹಣ್ಣಾಗಲಿ ಅಂತ ಹೇಳಿ ಅಕ್ಕಿಯಲ್ಲಿ ಹಾಕಿದ್ದೆ. ಪರವಾಗಿಲ್ಲ, ತುಂಬ ಕಾಯಿ ಇಲ್ಲ, ಅಂದರೆ ತುಂಬ ಹಣ್ಣಿಲ್ಲ. ಈಸಿಯಾಗಿ ಕಟ್ ಮಾಡ್ಕೊಬೋದಾಗಿತ್ತು. ಈಸಿಯಾಗಿ ಕಟ್ ಮಾಡ್ಕೊಂಬಿಟ್ಟು ಮೇಲೆಗಡೆ ಸ್ಕಿನ್ನೆಲ್ಲ, ಅಂದರೆ ಅದ್ರ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಬಿಟ್ಟೆ ಜ್ಯೂಸ್ ಮಾಡ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ, ಈ ಜ್ಯೂಸು ಅಂತ ಹೇಳ್ಬೋದು. ನಾನು ಇದನ್ನು ಇವಾಗ ಮೇಲೆಗಡೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಬೇಕಿದ್ದರೆ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದಕ್ಕೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೋಬೋದು, ಅಂದರೆ ಗೋಡಂಬಿ, ಬಾದಾಮಿ, ಖರ್ಜೂರ ಇದನ್ನು ಕೂಡ ಸೇರಿಸ್ಕೋಬೋದು. ಆದರೆ ನಾನೇನು ಸೇರಿಸ್ಕೊಳ್ಳಿಲ್ಲ, ಬರೀ ಅವಕಾಡೋ ಫ್ರೂಟು ಹಾಗೆ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು, ನಮಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನಾನು 1.5 ಗ್ಲಾಸಷ್ಟು ಜ್ಯೂಸನ್ನು ಮಾಡ್ಕೊಂಡಿದ್ದೆ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗೂ ಕೂಡ ಮಾಡ್ಕೋಬೋದು, ಹೆಲ್ದಿಯಾಗೂ ಕೂಡ ಇರುತ್ತೆ. 1 ಗ್ಲಾಸ್ ಕುಡ್ಕೊಂಡ್ರೆ ಸಾಕು, ಫುಲ್ ಎನರ್ಜಿ ಬಂದಂಗೆ ಅನಿಸುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಮೇಲೆಗಡೆ. ನಿಮಗೆ ಇದ್ರ ಬದಲಾಗಿ ಬಾದಾಮಿಯನ್ನು ಕೂಡ ಉಪಯೋಗಿಸ್ಕೋಬೋದು, ಬಾದಾಮಿ, ಪಿಸ್ತಾ ಇದನ್ನು ಕೂಡ ಉಪಯೋಗಿಸ್ಕೋಬೋದು. ಇನ್ನು ಇದು ಸೋಮವಾರದ ಬ್ಲಾಗು. ಇನ್ನು ಮಂಗಳವಾರ ಬೆಳಗ್ಗೆ ನಾನಿನ್ನು ಹಾಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮಂಗಳವಾರ ಬೆಳಗ್ಗೆ ನಾನು ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಇನ್ನು ಫ್ರೆಂಡ್ ಮನೆಗೆ ಹೋಗ್ಬೇಕಾಗಿತ್ತು. ಸುಮಾರು ದಿವಸದಿಂದ ಕರೀತಾನೆ ಇದ್ಲು ಬಾಬಾ ಅಂತ. ಇನ್ನು ಅವಳು ಕೂಡ ಕರ್ನೂಲ್ಗೆ ಹೋಗಬೇಕು ಬಾ ಅಂತ ಕರೀತಾ ಇದ್ಲು. ಸರಿ ಆಯಿತು ಅಂತ ಹೇಳಿ ಲಾಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಅವಳನ್ನ ಪರಿಚಯ ಮಾಡಿಸಿದ್ದೆ, ಮೆಹರುನಿಸಾ. ಅವ್ರ ಮನೆಗೆ ಹೋಗೋಣ ಅಂತ ಹೇಳಿ ಹೋಗಿದ್ದೆ. ನಾನು ಹೊರಟಿದ್ದೆ. ಹೋಗೋಷ್ಟೊತ್ತಿಗೆ 10 ಗಂಟೆ ಆಯಿತು. ಅಷ್ಟೊತ್ತಿಗಾಗಲೇ ಅವಳು ಫುಲ್ಲು ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ಲು. ಅಂದರೆ ಅವಳು ಕೂಡ ನೈಟ್ ಶಿಫ್ಟ್ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ತರಕಾರಿ ಎಲ್ಲ ರೆಡಿ ಇದೆಯಾ ಅಂತಂದರೆ, ಇಲ್ಲ ನಿನಗೆ ನಮ್ಮ ಆಂಧ್ರ ಸ್ಟೈಲಲ್ಲೆಲ್ಲ ಫುಡ್ಡೆಲ್ಲ ತೋರಿಸ್ತೀನಿ ಇರು ಅಂತ ಹೇಳ್ತಾ ಇದ್ಲು. ಸರಿ ಆಯಿತು ಅಂತ ಬ್ಲಾಗ್ ಮಾಡೋಣ ಬಾ ಅಂತ ಕರೆದೆ. ಆದರೆ ಅವಳು ರೆಡಿ ಇರಲಿಲ್ಲ. ರಾತ್ರಿ ಎಲ್ಲ ವರ್ಕ್ ಮಾಡ್ತಾಳಲ್ಲ ಅವಳು, ನೈಟ್ ಶಿಫ್ಟ್ ಅವಳದು. ಹಾಗಾಗ್ಬಿಟ್ಟು ನೈಟೆಲ್ಲ ವರ್ಕ್ ಮಾಡಿರ್ತಾಳೆ. ಇನ್ನು 3 ಗಂಟೆಗೇನೋ ನಂದು ವರ್ಕ್ ಮುಗೀತು ಅಂತ ಹೇಳಿ, ಇನ್ನು ಹಂಗೆ ನೀವು ಬರ್ತೀರಾ ಅಂತ ಹೇಳಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಂತ ಹೇಳಿದ್ಲು. ತರಕಾರಿ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಹಿಂಗೆ ಒಂದು ಮಿಕ್ಸರ್ ಜಾರ್ಗೆ ಶುಂಠಿ, ಹಸಿ ಮತ್ತು ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊತಾರಂತೆ ಅವರು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ. ಇದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ಲು. ಮತ್ತು ಇಲ್ಲಿ ಬಂದುಬಿಟ್ಟು ಬಗಾರ ರೈಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಬಗಾರ ರೈಸ್ಗೆ ಎಣ್ಣೆ, 1 ಕಪ್ಪಷ್ಟು ಎಣ್ಣೆ, ಹಾಗೆ ಚಾಯ್ ಜೀರಾ, ಹಾಗೆ ಚಕ್ಕೆ, ಲವಂಗ, ಪಲಾವ್ ಎಲೆ, ಹಾಗೆ ಚಕ್ರದ ಹೂವು ಮತ್ತು ಮರಾಠಿ ಮೊಗ್ಗು, ಹಾಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ 2ರಿಂದ 3 ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಅಂತ ಹೇಳಿದ್ಲು. ಚೆನ್ನಾಗಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಿದ್ಲು. ಇವಾಗ ನಾವು ರುಬ್ಕೊಂಡಿರುವಂಥ ಪೇಸ್ಟನ್ನು ಕೂಡ ಸೇರಿಸ್ಕೊತಾ ಇದ್ದಾಳೆ. ಸೇರಿಸ್ಕೊಂಡು ಅದನ್ನು ಕೂಡ ಡೈರೆಕ್ಟಾಗಿ ಸೇರಿಸ್ಕೊಂಡ್ಬಿಟ್ಲು. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡ್ಲು. ನೋಡಿ, ಕಲರೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ಟೈಮಲ್ಲಿ
ಆಲೂಗೆಡ್ಡೆ, ಕ್ಯಾರೆಟು ಮತ್ತು ಬೀನ್ಸನ್ನು ಸೇರಿಸ್ಕೊಂಡಿದ್ದಾರೆ. ಇದನ್ನು ಕೂಡ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾರೆ. ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಒಣಗಿರೋ ಬಟಾಣಿಯನ್ನು ಸೇರಿಸ್ಕೊಂಡಿದ್ದಾರೆ. ನೆನೆಸ್ಬಿಟ್ಟು ತೊಗೊಂಡಿರುವಂಥ ಬಟಾಣಿಯನ್ನು ಸೇರಿಸ್ಕೊಂಡಿದ್ದಾಳೆ. ಸೇರಿಸ್ಕೊಂಡು ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ತರಕಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಒಂದು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದಾಳೆ. ತುಂಬಾ ಚೆನ್ನಾಗಿತ್ತು. ಇವಾಗ ಚೆನ್ನಾಗಿ ಒಂದು 1/2% ಕುಕ್ ಆಗಿದ ನಂತರ, 1/2% ಬೆಂದಿದ ನಂತರ 3 ಗ್ಲಾಸ್ ಅಕ್ಕಿಗೆ 5 ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದಾಳೆ. ಅಂದರೆ ಆವಾಗ ಸ್ವಲ್ಪ ತರಕಾರಿಗೂ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ಲಲ್ಲ, ಹಾಗಾಗಿ 5 ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದಾಳೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಕುದಿಯೋ ಟೈಮಲ್ಲಿ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದಾಳೆ. ತೊಳೆದ್ಬಿಟ್ಟು ಅಕ್ಕಿಯನ್ನು ಸೇರಿಸ್ಕೊಂಡ್ಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಕುದೀತೈತೆ. ಈ ಟೈಮಲ್ಲಿ ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ದಮ್ ಕಟ್ಬಿಟ್ಲು. ಇಷ್ಟೇ ಮುಗೀತು. ಇನ್ನು ಬಗಾರ ರೈಸ್ ರೆಡಿ ಆಗಿದೆ. ಇನ್ನು ಈ ಕಡೆ ಬಂದುಬಿಟ್ಟು ತರಕಾರಿ ಬೇಯಿಸ್ಕೊತಿದ್ದಾಳೆ. ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು ಎಣ್ಣೆಗೆ 1 ಈರುಳ್ಳಿ, 1 కాల్ టీ స్పూన్ ఒకేసారిగా నేను దొరికేది, అందుకని 3-4 ఫ్లేవర్స్ తెచ్చింది. ತೊಗೊಂಡಿರುವಂಥ ಸೋರೆಕಾಯಿ, ಕ್ಯಾರೆಟು, ಹಾಗೆ 1 ಟೊಮೊಟೊ, ಸ್ವಲ್ಪ ಆಲೂಗಡ್ಡೆ ಇಷ್ಟನ್ನು ఒకే జాబ్ ಮತ್ತು ಈ ಸಾಂಬಾರು ಬಗರ 3-4 ಚೆನ್ನಾಗಿತ್ತು. ఇవాళ ಇದನ್ನು కంప్లీట్గా మెడికల్ డిస్ట్రిబ్యూటర్ చేస్తాడు. ఇది ముగించుకుంటూ అలాగే ఇది కూడా చేస్తాడు. కాఫీను ಹಂಗಾಗಿ ನನಗೆ ವಿಸಿಟ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಇಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಇದಕ್ಕೆ 1 ಕಾಲು ಚಮಚ ಅರಿಶಿಣವನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಕೂಡ ಒಂದು 90% ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ. ಇವಾಗ ಜಜ್ಜಿಬಿಟ್ಟು 1 ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡಿದ್ದಾಳೆ. ಹಾಗೆ ಸಾಂಬಾರು ಪೌಡ್ರು 1 ಚಮಚ ಅಷ್ಟು, 1 ಪ್ಯಾಕೆಟ್ ಪೂರ್ತಿ ಸಾಂಬಾರು ಪೌಡರನ್ನು ಸೇರಿಸಿದ್ದಾಳೆ. ಮತ್ತೊಂದು ಕಡೆ ಬೇಳೆಯನ್ನು ಬೇಯಿಸಿ ಸಪ್ರೇಟಾಗಿ ತೆಗೆದಿಕ್ಕಿದ್ದಾಳೆ. 2 ಟೊಮೊಟೊ ಮತ್ತು ಬೇಳೆಯನ್ನು ಬೇಯಿಸ್ಬಿಟ್ಟು ಸಪ್ರೇಟಾಗಿ ಇಕ್ಕಿದ್ದಾಳೆ. ಮತ್ತು ಇನ್ನು ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, 20 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. ಚೆನ್ನಾಗೇ ಬೆಂದಿದೆ ತರಕಾರಿ ಎಲ್ಲ ಸಾಫ್ಟಾಗಿ. ನೋಡಿ, ಈ ಥರ ಮುಟ್ಕೊಂಡ್ರೆ ಕಟ್ ಆಗ್ತಾಯಿದೆ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಬೇಳೆ ಕಟ್ಟು ಕೂಡ ರೆಡಿ ಆಗಿದೆ. ಬೇಳೆ ಎಲ್ಲ ಮಸ್ಕ್ಬಿಟ್ಟು ತೊಗೊಂಡಿದ್ದಾಳೆ. ನೋಡಿ, ಇದನ್ನು ಬೇಳೆ ಎಲ್ಲ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡಿದ್ದಾಳೆಲ್ಲ, ಟೊಮೊಟೊ ಬೇಳೆಯನ್ನು ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರು ಒಂದು ಪಾತ್ರೆಗೆ. ಇವಾಗ ಬೇಯಿಸಿ ಅಂದರೆ ಫ್ರೈ ಮಾಡಿ ತೊಗೊಂಡಿರುವಂಥ ತರಕಾರಿಯನ್ನು ಸೇರಿಸ್ಕೊಳ್ತಾವಳೆ. ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ತೊಗೊಂಡಿರುವಂಥ ತರಕಾರಿಯನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ ಹುಣಸೆ ಹುಳಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಬೇಳೆ ಕುಕ್ಕರಲ್ಲಿ ನಾವು ಬೇಯಿಸ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂಡಿದ್ದಾಳೆ. ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇವಾಗ ಬೇಯಿಸ್ಕೊಳ್ಳೋಣ. ಕಂಪ್ಲೀಟಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿಯಾಗಿಬಿಡುತ್ತೆ. ಇನ್ನು ಈ ಕಡೆ ಬಂದುಬಿಟ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ, ಚಾಯ್ ಜೀರ, ಹಾಗೆ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದಾರೆ. ಹಾಗೆ ಅದು ಸ್ವಲ್ಪ ಫ್ರೈ ಆಗಿದ ನಂತರ ನೀಟಾಗಿ ತೊಳೆದು ತೊಗೊಂಡಿರುವಂಥ ಚಿಕನನ್ನು ಸೇರಿಸ್ಕೊಂಡಿದ್ದಾರೆ. ಇದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಉಪ್ಪು ಸ್ವಲ್ಪ ಸಣ್ಣ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಮೇಲೆಗಡೆ. ಹಾಗೆ ಒಂದು 1/2 ಚಮಚ ಅಷ್ಟು ಅರಿಶಿಣವನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊಂಡಿದ್ದಾರೆ. ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸುತ್ತು ನೀರು ಕಂಪ್ಲೀಟಾಗಿ ನೀರು ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನೀರು ಬಿಟ್ಟಿದೆ. ಇವಾಗ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. 2 ಚಮಚ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ 1 ಟೊಮೊಟೊ, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇವಾಗ ಮತ್ತೆ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಖಾರಕ್ಕೆ ಅಚ್ಚಕಾರದ ಪುಡಿ 1 ಚಮಚವನ್ನು ಸೇರಿಸ್ಕೊಳ್ಳೋಣ. ಹಾಗೆ 1.5 ಚಮಚ ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಂಡಿದ್ದೀವಿ. ಹಾಗೆ ಧನಿಯಾ ಪೌಡರ್, ಇಲ್ಲಿ ಖಾರ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ, ಆದರೆ ಧನಿಯಾ ಪುಡಿ ಮಾತ್ರ ಸ್ವಲ್ಪ ಒಂದು 1/2 ಚಮಚ ಅಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕಲ್ಲುಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತು ನಾನಿಲ್ಲಿ ಮೊಸರು, ಗಟ್ಟಿ ಮೊಸರನ್ನು ಸೇರಿಸ್ಕೊತಾ ಇದ್ದೀನಿ. ಗಟ್ಟಿ ಮೊಸರು ಒಂದು 1/2 ಬೌಲಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಖಾರ ಹಾಕಿದ್ಮೇಲೆ ಮೊಸರನ್ನು ಸೇರಿಸ್ಕೊಂಡ್ರೆ ಒಂಥರ ಆಗೋಗುತ್ತೆ ಅಂದ್ಕೋಬೇಡಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ಈ ಥರ ಮೊಸರನ್ನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ನಾನು ಇಲ್ಲಿ ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಿಲ್ಲ, ಸ್ವಲ್ಪ ಗ್ರೇವಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ, ಅದ್ರ ಕುದಿಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇನ್ನು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸಾಫ್ಟಾಗಿ ಬೆಂದಿದೆ. ಹಾಗೆ ಗ್ರೇವಿ ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ಸುತ್ತು ಎಣ್ಣೆ ಬಿಟ್ಕೊಂಡಿದೆ.
ಈ ಗ್ರೇವಿ ಕೂಡ ರೆಡಿಯಾಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿ ಗ್ರೇವಿಯನ್ನು ಇಳಿಸ್ಬಿಡೋಣ. ಇನ್ನು ಮತ್ತೊಂದು ಕಡೆ ಬಂದುಬಿಟ್ಟು ಇದು ತುಂಬಾ ಫೇಮಸ್ಸು. ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ, ತುಂಬಾ ಚೆನ್ನಾಗಿ ಬಂದಿತ್ತು. ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿರುವಂಥ ಚಿಕನ್ಗೆ ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲವನ್ನು ಸೇರಿಸ್ಕೊಂಡಿದ್ದೀವಿ. ಹಾಗೆ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳೋಣ. ಕಬಾಬ್ ಪೌಡ್ರ್ ಬದಲಾಗಿ ಖಾರದ ಪುಡಿಯನ್ನು ಸೇರಿಸ್ಕೊಂಡಿದ್ರು, ಅಂದರೆ ಕಾಶ್ಮೀರ್ ಚಿಲ್ಲಿ ಪೌಡರು. ಹಾಗೆ ಕಾರ್ನ್ಫ್ಲವರು 2 ಚಮಚ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು 2 ಚಮಚ. ಇದನ್ನು ಸೇರಿಸ್ಕೊಂಡು ಇದಕ್ಕೆ ಯಾವುದೇ ಥರ ಮೊಟ್ಟೆ ಅಥವಾ ಮೊಸರು ಏನೂ ಹಾಕ್ಕೊಂಡಿಲ್ಲ, ಹಾಗೆ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋದು. ಒಂದು ವೇಳೆ ನಿಮಗೆ ಮೊಟ್ಟೆ ಬೇಕಿದ್ದರೆ ಮೊಟ್ಟೆಯನ್ನು ಕೂಡ ಉಪಯೋಗಿಸ್ಬೋದು, ಅಂದರೆ ಮೊಟ್ಟೆ ಏನಿಲ್ಲ ಉಪಯೋಗಿಸಿಲ್ಲ, ಹಾಗೆ ಮೊಸರು ಕೂಡ ಉಪಯೋಗಿಸಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಕನಲ್ಲಿರುವಂಥ ತೇವಾಂಶದಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇದನ್ನು ನೆನೆಸ್ಕೋಬೇಕಂತ ಏನಿಲ್ಲ, ಹಾಗೆ ಡೈರೆಕ್ಟಾಗಿ ಮಾಡಿಬಿಡೋದು. ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಇವಾಗ ಒಂದು ಕಡಾಯಿಗೆ ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ ಡ್ರೀ ಫ್ರೈಗೆ. ಇದಕ್ಕೆ ಒಂದು 100 ಗ್ರಾಮು ಗೋಡಂಬಿಯನ್ನು ಸೇರಿಸ್ಕೊಂಡು ಇದನ್ನು ಡ್ರೀ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ ಗೋಲ್ಡನ್ ಕಲರ್ ಬರೋ ತನಕ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಈ ಪಕೋಡಿಗೆ. ಇದನ್ನು ಕೂಡ ತೆಗೆದು ಸೈಡಿಗೆ ಇಟ್ಬಿಡೋಣ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಡ್ರೈ ಫ್ರೈ ಮಾಡ್ಕೊಂಡ್ಬಿಟ್ಟು ಅದನ್ನು ಕೂಡ ತೆಗೆದು ಒಂದು ಸೈಡ್ಗೆ ಹಾಕ್ಕೊಂಡ್ಬಿಟ್ಟು ಮತ್ತು ಇನ್ನು ಈ ಚಿಕನನ್ನು ಸೇರಿಸ್ಕೊಳ್ಳೋಣ. ಚಿಕನ್ ಪಕೋಡಿಯನ್ನು ಒಂದೊಂದಾಗೇ ಸೇರಿಸ್ಕೋಬೇಕಾಗುತ್ತೆ. ಒಂದೇ ಸಲ 2-3 ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಬಿಡಿಸಿ ಒಂದೊಂದಾಗೇ ಸೇರಿಸ್ಕೊಳ್ಳಿ. ನೋಡಿದ್ರಲ್ಲ, ಇವಾಗ ಅದಾಗದೆ ತೇಲ್ಕೊ ಬರೋ ತನಕ ನಾವು ಕದಲ್ಸೋಕೆ ಹೋಗ್ಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಪಕೋಡಿ ಅಂತ ಸಖತ್ತಾಗಿತ್ತು, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ಇದನ್ನೆಲ್ಲ ಕಂಪ್ಲೀಟಾಗಿ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಡ್ರೈ ಫ್ರೈ ಆಗಿದೆ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದನ್ನು ಕೂಡ ನಾವು ಗೋಡಂಬಿ ಮತ್ತು ಕರಿಬೇವು ಸೊಪ್ಪು ಡ್ರೈ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಡೈರೆಕ್ಟಾಗಿ ಸೇರಿಸ್ಕೊಂಡು ಮತ್ತು ಇನ್ನೊಂದು ರೌಂಡು ಕೂಡ ಇದೇ ಥರ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಇದೇ ಥರ ಎಲ್ಲವನ್ನು ಮಾಡೋಣ. ಇದೇ ಸೇಮ್ ಪ್ರೋಸೆಸ್ಸಲ್ಲಿ ನಾವು ಚಿಕನ್ ಪಕೋಡಿಯೆಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಿಕನ್ ಪಕೋಡಿ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದಕ್ಕೆ ಯಾವುದೇ ಥರ ಜಾಸ್ತಿ ಪ್ರೋಸೆಸ್ಸೇ ಇಲ್ಲ, ಹಾಗೆ ತುಂಬ ಹೊತ್ತು ನೆನೆಸ್ಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಇದಕ್ಕೆ ಕಬಾಬ್ ಪೌಡ್ರ್ ಬೇಡ, ಮೊಸರು ಮೊಟ್ಟೆ ಏನೂ ಬೇಡ, ತುಂಬಾ ಚೆನ್ನಾಗಿರುತ್ತೆ. ಇನ್ಸ್ಟೆಂಟ್ ಚಿಕನ್ ಪಕೋಡಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ತಪ್ಪದೆ ನೀವು ಇವತ್ತು ಮೆಹರ್ ಮನೆಗೆ ಬಂದಿದ್ದೆ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ಲು. ನೋಡಿದ್ರಲ್ಲ, ನಿನ್ನ ಕೈಯಲ್ಲಿ ರೈತ ಮಾಡ್ಸೋಣ ಅಂದ್ಕೊಂಡಿದ್ದೆ ನಾನು. ತುಂಬಾ ಈಸಿ ಪ್ರೋಸೆಸ್ ರೈತ ಮಾಡ್ಕೋಬೋದು. ಬಗಾರ ರೈಸ್ ಪಲಾವ್ ಅಂತ ತುಂಬಾ ಈಸಿ ಅಂತ ಹೇಳ್ಬೋದು. ಹಾಗೆ ಇನ್ನು ಸಾಂಬಾರು ಈ ರೀತಿಯಲ್ಲಿ ಬಂದಿತ್ತು. ಸಾಂಬಾರು ಮತ್ತು ಬಗಾರ ರೈಸ್ ತುಂಬಾ ಚೆನ್ನಾಗಿ ಸಾಂಬಾರು, ಹಾಗೆ ರೈತ ಜೊತೆ ಕೂಡ ಚೆನ್ನಾಗಿತ್ತು. ಅದನ್ನು ಹಾಗೆ ಚಿಕನ್ ಪಕೋಡಿ, ಚಿಕನ್ ಫ್ರೈ ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ಲು. ಕರ್ನೂಲು ಇಷ್ಟ ಆಯಿತು. ಇನ್ನು ಊಟ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 2 ಗಂಟೆ ಆಯಿತು. ಇನ್ನು ನಾನು ಬೆಳಗ್ಗೆನೇ ತರಕಾರಿ ಎಲ್ಲ ಕಟ್ ಮಾಡಿರೋದನ್ನ ನೆನೆಸಿದ್ದೆ ಒಂದು ಇದಕ್ಕೆ. ಏಕೆ ಅಂದರೆ ನಾನು ವೀಡಿಯೋಸ್ ಎಲ್ಲ ನೋಡ್ತಾಯಿದ್ದೆ, ಏಕೆಂದರೆ ಮನೆಗೆಲ್ಲ ಗಿಡಗಳು ಈ ನಡುವೆ ಸ್ವಲ್ಪ ಗಿಡಗಳೆಲ್ಲ ಇಡೋಣ ಅಂತ ಹೇಳಿ ಇಕ್ಕಿದ್ನೆಲ್ಲ ಒಂದು ಸ್ವಲ್ಪ ಡಲ್ಲಾಗಿ ಆಗಿಬಿಟ್ಟಿತ್ತು. ಹಾಗಾಗಿ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ಯಾಕೋ ಒಂಥರ ಅನಿಸ್ತಾಯಿತ್ತು, ಔಟ್ಡೋರ್ ಪ್ಲ್ಯಾಂಟ್ಸು ಒಂಥರ ಅನಿಸ್ತಾಯಿತ್ತು, ಸಪ್ಪೆ ಅನಿಸ್ತಾಯಿತ್ತು. ಹಾಗಾಗಿ ನಾನೆಲ್ಲ ಸುಮಾರು ವೀಡಿಯೋಸಲ್ಲಿ ನೋಡಿಬಿಟ್ಟು ನಾವು ತರಕಾರಿ, ಹಣ್ಣು, ಹಾಗೆ ನಾವು ಏನೇನೆಲ್ಲ ಮನೆಗೆ ಅಡುಗೆಗೆ ಯೂಸ್ ಮಾಡ್ತೀವೋ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ನೆನೆಸ್ಕೊಂಡಿದ್ದೆ, ತೋರಿಸ್ತೀನಿ ಬನ್ನಿ. ಅದನ್ನು ಗಿಡಗಳಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹಂಗಾಗಿ ನಾನು ತರಕಾರಿನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೆ. ಹಾಗೆ ತೆಂಗಿನಕಾಯಿ ಬರುತ್ತಲ್ಲ, ತೆಂಗಿನಕಾಯಿ ನಾರೆಲ್ಲ ಸೇರಿಸ್ಕೊಂಡು ಬೆಳಗ್ಗೆನೇ ನೀರು ಹಾಕಿ ನೆನೆಸ್ಬಿಟ್ಟಿದ್ದೆ. ಇದೊಂದು 4 ಗಂಟೆ ಹಾಗೆ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಅಂದರೆ ಅವ್ರ ಮನೆಯಿಂದ ಬಂದಮೇಲೆ ಇನ್ನೂ ಸ್ವಲ್ಪ ಹೊತ್ತು ನೆನೀಲಿ ಅಂತ ಬಿಟ್ಟಿದ್ದೆ. ಒಂದು 4 ಗಂಟೆ ಹಾಗೆ ಈ ನೀರನ್ನು ತೋರಿಸ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕಲರು ಕೂಡ ಚೇಂಜ್ ಆಗಿತ್ತು. ವಾರಕ್ಕೆ ಒಂದು 2-3 ಸಲ ಈ ಥರ ನೀರನ್ನು ಸೇರಿಸ್ಕೊಂಡ್ರೆ ನಮಗೆ ಇಂಡೋರ್ ಆಗಲಿ ಔಟ್ಡೋರ್ ಪ್ಲ್ಯಾಂಟ್ಸ್ ಆಗಲಿ ಚೆನ್ನಾಗೇ ಗ್ರೋತ್ ಆಗುತ್ತೆ ಅಂತ ನಾನು ವೀಡಿಯೋಸಲ್ಲಿ ನೋಡಿದೆ. ಇದಕ್ಕೆ ಇನ್ನು ನಾವು ಟೀ ಮಾಡ್ತೀವಲ್ಲ, ಅದ್ರ ಪೌಡರು ಕೂಡ ಸೇರಿಸ್ಕೋಬೋದು. ಅಂದರೆ ಟೀ ಮಾಡಿಬಿಟ್ಟು ಉಳಿರೋವಂಥ ಪೌಡರ್ ಇರುತ್ತಲ್ಲ, ಅದನ್ನು ಕೂಡ ಸೇರಿಸ್ಕೊಂಡ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ನಾನು ಇವತ್ತಿಂದ ಮೊನ್ನೆ ಒಂದು ಸಲ ಮಾಡಿದ್ದೆ, ಪರವಾಗಿಲ್ಲ ಅನ್ನಿಸ್ತು. ಹಾಗಾಗಿ ನಾನು ಇವತ್ತಿಂದ ಮಾಡೋಣ ಅಂತ ಹೇಳಿ ಇದನ್ನು ಕೂಡ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಈ ನೀರನ್ನು ಸ್ವಲ್ಪವಾಗೇ ಸೇರಿಸ್ಕೊಳ್ಳೋಣ. ನಮ್ಮ ಪಕ್ಕದ ಮನೆ ಅಕ್ಕ ಹೇಳ್ತಾಯಿದ್ರು, ಪಕ್ಕದ ಮನೆ ಅಜ್ಜಿ ಅಕ್ಕ ಅವರೆಲ್ಲ ಹೇಳ್ತಾಯಿದ್ರು, ಈ ಥರ ನೀರೆಲ್ಲ ಸೇರಿಸೋದ್ರಿಂದ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ. ಇನ್ನು ಬಾಳೆಹಣ್ಣಿನ ಸಿಪ್ಪೆ ಇರುತ್ತಲ್ಲ, ಅದೊಂದು ಸಿಪ್ಪೆನೂ ಸಾಕಂತೆ ಪಕ್ಕದ ಮನೆಯವರು ಹೇಳ್ತಾಯಿದ್ರು. ಬರೀ ಬಾಳೆಹಣ್ಣು ಸಿಪ್ಪೆ ಇರುತ್ತಲ್ಲ, ಅದೊಂದದ್ದೇ ನೆನೆಸ್ಬಿಟ್ಟು ಹಾಕಿದ್ರೂ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡ ಅಂತ ಹೇಳ್ತಾಯಿದ್ರು.
ನೋಡಿ ಕಲರ್ ಅಂದರೆ ನಂಗೆ ತುಂಬಾ ಇಷ್ಟ ಆಯಿತು. ಇಷ್ಟು ಚೆನ್ನಾಗಿ ಇದಾಗುತ್ತಾ ಅಂತ ಹೇಳಿ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಫಸ್ಟ್ ಟೈಮ್ ಒಂದು ಸಲ ಮಾಡಿದ್ದೆ ಮೊನ್ನೆ ಒಂದು 3 ಡೇಸ್ ಬ್ಯಾಕು. 3 ದಿವಸಕ್ಕೊಂದ್ಸಲ ಈ ಥರ ನೀರು ಸೇರಿಸ್ಕೊಳ್ಳೋಣ, ಗಿಡಕ್ಕೆ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ಈ ಥರ ಆವಾಗವಾಗ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಸೇರಿಸ್ಕೊತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.